ಮಹಾರಾಷ್ಟ್ರದಲ್ಲಿ ಮರಾಠಿಗರ ಪುಂಡಾಟ ಇನ್ನೂ ಕೂಡ ನಿಲ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಬಸ್ ಚಾಲಕನಿಗೆ ಮಸಿ ಬಳಿದಿದ್ದಾರೆ ಪುಂಡರು. ಮತ್ತೆ ಮಹಾರಾಷ್ಟ್ರದಲ್ಲಿ ಮರಾಠಿಗರ ಪುಂಡಾಟ ನಿಲ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಬಸ್ ಚಾಲಕನಿಗೆ ಮಸಿ ಬಳಿದು ಇನ್ನ ಕಲಬುರಗಿ ಚಾಲಕನಿಗೆ ಜೈ ಮಹಾರಾಷ್ಟ್ರ ಎನ್ನುವಂತೆ ದರ್ಪವನ್ನ ತೋರಿದ್ದಾರೆ. ಮಹಾರಾಷ್ಟ್ರ ಬಳಿಯ ಪುಣ್ಯ ಗೇಟ್ ಬಳಿ ಈ ಘಟನೆ ನಡೆದಿದೆ. ಬಸ್ ತಡೆದು ಚಾಲಕನ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ ಪುಂಡರು. ಬಸ್ ಚಾಲಕ ಸಾದಿಕ್ ಮುಖಕ್ಕೆ ಮಸಿಯನ್ನ ಬಳಿದು ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಆಳಂದದಿಂದ ಪುಣೆಗೆ ಹೋಗುವಂತಹ ಬಸ್ ಸಂಚಾರ ಮತ್ತೆ ಸ್ಥಗಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮರಾಠಿಗರ ಪುಂಡಾಟ ಮುಂದುವರಿತಾ ಇದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿಯನ್ನ ಬಳಿದಿದ್ದಾರೆ ಮಹಾರಾಷ್ಟ್ರದ ಪುಂಡರು. ಇತ್ತೀಚೆಗಷ್ಟೇ ಈ ಒಂದು ನಮ್ಮ ಬಸ್ ಮೇಲೆ ಮಸಿಯನ್ನ ಬಳಿದು ಚಾಲಕರ ಮೇಲೆ ದರ್ಪವನ್ನ ಮೆರೆದಿದ್ದಂತಹ ಮಹಾರಾಷ್ಟ್ರದ ಕೆಲವೊಂದಷ್ಟು ಪುಂಡರ ಮೇಲೆ ಆಕ್ಷನ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು. ಈ ಕುರಿತಂತೆ 4 ದಿನ ಬಸ್ ಸಂಚಾರವನ್ನ ಕೂಡ ನಿರ್ಬಂಧ ಹೇರಲಾಗಿತ್ತು, ಹಾಗೆ ಸ್ಥಗಿತ ಮಾಡಲಾಗಿತ್ತು. ನಿನ್ನೆ ಅಷ್ಟೇ ಈ ಒಂದು ಬಸ್ ಸಂಚಾರವನ್ನ ಆರಂಭ ಮಾಡಲಾಗಿತ್ತು, ಪುನರ್ ಆರಂಭ. ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಜಿಲ್ಲೆಯ ಇಬ್ಬರು ಜಿಲ್ಲಾಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಇಂದ ಒಂದು ಸಮಸ್ಯೆಗಳು माफी मागा मराठी माणसाची माफी मागितलेली नाही. त्याचा अर्थ असा नाहीये की आम्ही शांत. आज गाडीला तळ पासले, उद्या गाड्या फोडणार तुमच्या, एवढं लक्षात ठेवा. जय हिंद, जय महाराष्ट्र. ठीक आहे, तुझं झाले. नाही नाही, सरकार, आम्ही तुमच्या सरकारच्या निषेधार्थे. सरकार आहे, माझ्या माणसाला मारले ना, माझा पण ड्रायव्हर आहे ना तिथं, मराठी माणसाला मारले ना. मारले का नाही मारले? जाऊ दे, उचलू नको चल. ठीक आहे, आता की आमच्या माणसांना तुम्ही तिथे मारताय. ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡೋಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಈಗಷ್ಟೇ ನಿನ್ನೆ ಅಷ್ಟೇ ಬಸ್ ಪುನರ್ ಆರಂಭ ಆಗಿತ್ತು, ಆದರೆ ಮತ್ತೆ ಇವಾಗ ಇಂತಹದ್ದೇ ಘಟನೆ ನಡೆದಿರುವಂಥದ್ದು. ಈ ಘಟನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಯಾವ ಸಮಯದಲ್ಲಿ ಈ ರೀತಿಯ ಪುಂಡಾಟವನ್ನ ತೋರಿದ್ದಾರೆ? ಖಂಡಿತ ಕಾವ್ಯ, ಏನಂತಂದ್ರೆ ಬೆಳಗಾವಿಯ ಭಾಷಾ ವಿಭಾಗದ ಕಂಡಕ್ಟರ್ ಮೇಲೆ ಹಲ್ಲೆ ತಣ್ಣಗಾಗುವ ಹೊತ್ತಿನಲ್ಲಿ ಮತ್ತೊಂದು ಮಹಾರಾಷ್ಟ್ರದ ಮಹಾಪುಂಡರು ಏನಿದ್ದಾರೆ ಮತ್ತೊಂದು ಏನು ಪುಂಡಾಟಿಕೆನ ಮರೆದಿರುವಂತದ್ದು. ಬೆಳಗಾವಿ ಕಲಬುರಗಿಯ ಆಳಂದ ಡಿಪೋಗೆ ಸೇರುವಂತಹ ಬಸ್ ಅನ್ನ ಮಹಾರಾಷ್ಟ್ರದ ಪುಣೆಯ ಸ್ವಾರಗೇಟ್ ಬಳಿ ತೆಗೆದು ಮರಾಠಿ ಭಾಷೆಯಲ್ಲಿ ಜೈ ಮರಾಠಿ ಹಾಗೂ ಜೈ ಮಹಾರಾಷ್ಟ್ರ ಎಂದು ಬರೆದು ಡ್ರೈವರ್ ಕಂಡಕ್ಟರ್ ಮೇಲೂ ಸಹ ಜೈ ಮಹಾರಾಷ್ಟ್ರ ಎಂದು ಘೋಷಣೆಯನ್ನು ಕೂಗಿಸಿ ಮತ್ತೆ ಇಲ್ಲಿ ಮಹಾರಾಷ್ಟ್ರದ ಪುಂಡರು ಏನಿದ್ದಾರೆ ಮತ್ತೆ ಅಟ್ಟಹಾಸವನ್ನು ಸಹ ಮೆರೆದಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನಂತಂದ್ರೆ ಈ ಒಂದು ಘಟನೆ ನಿನ್ನೆ ಸಾಯಂಕಾಲ ಅಂದ್ರೆ 7 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಈಗ ಕಲಬುರಗಿಯ ಆಳಂದ ಡಿಪೋಗೆ ಬಸ್ ಬಸ್ ತಲುಪಿದ ಸಮಯದಲ್ಲಿ ಈ ಒಂದು ಘಟನೆ ಸಹ ಈಗ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಘಟನೆಯಿಂದ ಮಹಾರಾಷ್ಟ್ರದ ಅಂದ್ರೆ ಕಲಬುರಗಿ ಆಳಂದ ಡಿಪೋದಿಂದ ಮಹಾರಾಷ್ಟ್ರಕ್ಕೆ ಸಂಚರಿಸುವಂತಹ ಬಸ್ಗಳು ಸಂಪೂರ್ಣವಾಗಿ ಇದೀಗ ಸಂಚಾರವನ್ನು ಸ್ಥಗಿತಗೊಳಿಸಿರುವಂತದ್ದು. ಕಾವ್ಯ. ಎಸ್, ಥ್ಯಾಂಕ್ ಯು ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.